ನಮಸ್ಕಾರ. ಕರ್ನಾಟಕ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಒಂದು ಮತವು ಕೈತಪ್ಪದಂತೆ ಕಾರ್ಯನಿರ್ವಹಿಸಿ, ಮತದಾರರ ಹಕ್ಕು ರಕ್ಷಣೆಗೆ ಆದ್ಯತೆ ನೀಡಿ, ಸಕಲೇಶಪುರದಲ್ಲಿ ಎಚ್.ಕೆ. ಕುಮಾರಸ್ವಾಮಿ ಹೇಳಿಕೆ. ರೈತರ ಹಿತವೇ ಮೊದಲ ಆದ್ಯತೆ, ಯಾರು ಮಾಡಿದ ಕೆಲಸಕ್ಕೆ ಕ್ರೆಡಿಟ್ ಪಡೆಯುವುದು ಶೋಭೆಯಲ್ಲ, ಶಾಸಕ ಎಚ್.ಕೆ. ಸುರೇಶ್ ಅಸಮಾಧಾನ. ಎಲ್ಇಡಿ ಬೀದಿ ದೀಪ ವ್ಯವಸ್ಥೆ ಸಭೆಗೆ ಅಧಿಕಾರಿಗಳ ಗೈರು, ಮೂಲ ದತ್ತಾಂಶವಿಲ್ಲದ ಇಂಜಿನಿಯರ್ಗಳ ಪರದಾಟ, ಅಧಿಕಾರಿಗಳ ಬೇಜವಾಬ್ದಾರಿ ಧೋರಣೆಗೆ ಸಚಿವರ ತೀವ್ರ ಅಸಮಾಧಾನ. ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಪಕ್ಷದ ಮತದಾರರ ಹೆಸರು ಕೈತಪ್ಪದಂತೆ ಕಾರ್ಯನಿರ್ವಹಿಸುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಹೇಳಿದ್ದಾರೆ. ಸಕಲೇಶಪುರ ಪಟ್ಟಣದಲ್ಲಿ ನಡೆದ ಬಿಎಲ್ಎ ಸಭೆಯಲ್ಲಿ ಮಾತನಾಡಿದ ಅವರು, ಚುನಾವಣಾ ಆಯೋಗವು ಮತದಾರರ ಪಟ್ಟಿ ಪರಿಷ್ಕರಣೆಗೆ ನಿಗದಿಪಡಿಸಿದ್ದ ಗಡುವನ್ನು 8 ದಿನ ವಿಸ್ತರಿಸಿದ್ದರೂ ಇನ್ನೂ ಹಲವು ಮಾಹಿತಿಗಳು ಸ್ಥಳೀಯ ಮಟ್ಟದಲ್ಲಿ ಸ್ಪಷ್ಟವಾಗಿ ಲಭ್ಯವಾಗಿಲ್ಲ. ಕ್ಷೇತ್ರ ವ್ಯಾಪ್ತಿಯ ಸಕಲೇಶಪುರ, ಆಲೂರು ಹಾಗೂ ಕಟಾಯ ಹೋಬಳಿ ಪ್ರದೇಶಗಳಲ್ಲಿ ಒಟ್ಟು ಸುಮಾರು 17,251 ಮತದಾರರ ಹೆಸರುಗಳನ್ನು ಈಗಾಗಲೇ ಅಳಿಸಲು ಗುರುತಿಸಲಾಗಿದೆ ಎಂದು ಹೇಳಿದ ಅವರು, ಒಟ್ಟು ಸುಮಾರು 2.50 ಲಕ್ಷ ಮತದಾರರ ಪೈಕಿ ಈ ಸಂಖ್ಯೆ ಗಮನಾರ್ಹವಾಗಿದೆ. ಬಿಎಲ್ಒಗಳಿಗೆ ಅಗತ್ಯ ಮಾಹಿತಿಯನ್ನು ಇನ್ನಷ್ಟು ಸ್ಪಷ್ಟವಾಗಿ ನೀಡುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಹೊಸ ಮತದಾರರ ನೋಂದಣಿಗೆ ಅಗತ್ಯವಾದ ಫಾರಂ ನಂಬರ್ 6ನ ಕುರಿತು ಹಲವೆಡೆ ಸಮರ್ಪಕ ಮಾಹಿತಿ ತಲುಪಿಲ್ಲ. ಕೆಲವು ಕಡೆ ಅರ್ಜಿಗಳು ಲಭ್ಯವಾಗುತ್ತಿರುವುದು ಹಾಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಬಗ್ಗೆ ಅರಿವಿನ ಕೊರತೆ ಇದೆ ಎಂದು ತಿಳಿಸಿದರು. ಏನು ಚುನಾವಣಾ ಆಯೋಗ ಜುಲೈ 30 ಕೊನೆಯ ದಿನ ಅಂತ ಹೇಳಿತ್ತು, 8 ದಿನವನ್ನು ವಿಸ್ತರಿಸಿದ ಮೇಲೂ ಕೂಡ ಇನ್ನೂ ಕೂಡ ಕೆಲವು ಮಾಹಿತಿಗಳ ಸಿಗೇ ಬಂದಿಲ್ಲ. ಈಗ ಸರ್ಕಾರಿ ಅಧಿಕೃತರು ಕೊಟ್ಟಾಗಿ ನಮ್ಮ ತಾಲೂಕು ಆಡಳಿತ, ಸಕಲೇಶಪುರ ಆಡಳಿತ 1 ಆಗಸ್ಟ್ 1ನೇ ತಾರೀಕು ಇಡೀ ಕ್ಷೇತ್ರದಲ್ಲಿ ಸಕಲೇಶಪುರ, ಆಲೂರು ಮತ್ತು ಕಟ್ಟಾಯ ಸೇರಿದ ಹಾಗೆ 17,251 ವೋಟನ್ನ ಡಿಲೀಟ್ ಮಾಡಿದ್ದಾರೆ. ಹೀಗಾಗಿ ಒಟ್ಟಿರ್ತಕ್ಕಂಥ ವೋಟು 2,05,000. ಅದರಲ್ಲಿ 17,251 ಈಗಾಗಲೇ ಗುರುತು ಮಾಡಿದೆ, ಸರ್ಕಾರವು ಗುರುತು ಮಾಡಿದೆ ಅಧಿಕಾರಿಗಳೇ. ಆದರೆ ಇನ್ನೂ ಕೂಡ ಕೆಲವು ಕಡೆ ದುರದೃಷ್ಟ ಏನಂದ್ರೆ ಬಿಎಲ್ಒಗಳಿಗೆ ಮಾಹಿತಿ ಗೊತ್ತಿಲ್ಲ ಸರಿಯಾಗಿ. ಈ ಉದಾಹರಣೆಗೆ ಹೊಸದಾಗಿ ಸೇರ್ಪಡೆ ಆಗಬೇಕು, ಅದಕ್ಕೆ 6A ಫಾರಂ ಕೊಡಬೇಕು. ಇನ್ನೂ 6A ಫಾರಂ ಕೊಟ್ಟಿಲ್ಲ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಚಂಚಲ ಕುಮಾರಸ್ವಾಮಿ, ಪುರಸಭಾ ಮಾಜಿ ಅಧ್ಯಕ್ಷ ಕಾಡಪ್ಪ, ಪುರಸಭಾ ಮಾಜಿ ಸದಸ್ಯ ಪ್ರಜ್ವಲ್, ಸಭಾ ಭಾಸ್ಕರ್, ಕರ್ಗೂರು ರಮೇಶ್, ರವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರೈತರ ಹಿತಾಸಕ್ತಿ ಕಾಪಾಡುವುದು, ಕೆರೆಗಳಿಗೆ ನೀರು ಹರಿಸುವುದು, ರೈತರಿಗೆ ವಿದ್ಯುತ್ ಹಾಗೂ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಒದಗಿಸುವುದು ನನ್ನ ಮೊದಲ ಆದ್ಯತೆ. ಆದರೆ ನಾನು ಮಾಡಿದ ಕೆಲಸಕ್ಕೆ ಬೇರೆಯವರು ಕ್ರೆಡಿಟ್ ಪಡೆಯಲು ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎತ್ತಿನಹೊಳೆ ಯೋಜನೆಯಡಿ ಬೇಲೂರು ಕ್ಷೇತ್ರದ ವಿವಿಧ ಕೆರೆಗಳಿಗೆ ನೀರು ಹರಿಸುವ ಕಾಮಗಾರಿಯು ಹಂತ ಹಂತವಾಗಿ ನಡೆಯುತ್ತಿದೆ. ಜೊತೆಗೆ ಹಳೆಬೀಡು ದ್ವಾರಸಮುದ್ರ ಕೆರೆ ಈಗಾಗಲೇ ಭರ್ತಿಯಾಗಿದ್ದು, ನಂತರ ಅಡಗೂರು, ದಡಾಂಕನಹಳ್ಳಿ, ಗೋಣಿಸೋಮನಹಳ್ಳಿ, ಘಟದಹಳ್ಳಿ, ದ್ಯಾವಪ್ಪನಹಳ್ಳಿ, ಕೋಮರನಹಳ್ಳಿ ಸೇರಿದಂತೆ ಇತರ ಕೆರೆಗಳಿಗೆ ನೀರು ಹರಿಸುವ ಯೋಜನೆ ರೂಪಿಸಲಾಗಿದೆ. ಅಲ್ಲದೆ ಈ ವಿಚಾರವಾಗಿ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಕಾಮಗಾರಿ ವೇಗವಾಗಿ ನಡೆಯುತ್ತಿದೆ ಮತ್ತು ಈ ಕಾಮಗಾರಿಗೆ ಭೂಸ್ವಾಧೀನ ಹಾಗೂ ತಾಂತ್ರಿಕ ಅಡೆತಡೆ ಎದುರಾಗಿದ್ದು, ಆದರೆ ಒಬ್ಬ ರೈತರ ಜಮೀನಿನಲ್ಲಿ ಪೈಪ್ಲೈನ್ ಹಾದು ಹೋಗಬೇಕಿದ್ದ ಕಾರಣ ನಾನೇ ಖುದ್ದಾಗಿ ಅಧಿಕಾರಿಗಳೊಂದಿಗೆ ರೈತರ ಮನೆಗೆ ತೆರಳಿ ಅವರ ಮನವೊಲಿಸಿದ್ದರಿಂದ ಅವರು ಸಹ ಸಹಕಾರ ನೀಡಿದ ಪರಿಣಾಮ ಕಾಮಗಾರಿ ಮುಂದುವರೆದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಯುವ ಸಂದರ್ಭ ಪ್ರವಾಹದ ಪರಿಸ್ಥಿತಿ ಉಂಟಾಗದಂತೆ ತಾಂತ್ರಿಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ನಿಮ್ಮ ಗಮನದಲ್ಲಿರಲಿ, ಶ್ರಮ ಪರಿಶ್ರಮ ಈ ಕ್ಷೇತ್ರದ ಸೇವಕನ ಮುಂದೆ ಇರತಕ್ಕಂಥದ್ದು, ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು, ರೈತರಿಗೆ ನೀರು ಹರಿಸ್ತಕ್ಕಂಥದ್ದು, ರೈತರಿಗೆ ಕರೆಂಟ್ ಕೊಡಿಸ್ತಕ್ಕಂಥದ್ದು, ರೈತರ ಬೆಳೆಗಳಿಗೆ ಬೆಳೆದಂಥ ಬೆಳೆಗೆ ಬೆಲೆಯನ್ನು ಕೊಡಿಸ್ತಕ್ಕಂಥದ್ದು, ಬಿಳಿ ಸುಳಿ ರೋಗ ಆಗಿರ್ತಕ್ಕಂಥದ್ದಕ್ಕೆ ಪರಿಹಾರವನ್ನು ಕೊಡಿಸ್ತಕ್ಕಂಥದ್ದು, ಇದು ನನ್ನ ಮುಂದೆ ಇರತಕ್ಕಂಥ ಆದ್ಯತೆ. ಅದು ಮಾಡ್ತಕ್ಕಂಥದ್ದು. ಇವತ್ತು ಅಡಗೂರು ಗನ್ನಾಯಕನಹಳ್ಳಿ ಕೆರೆ, ಅಡಗೂರು ಕೆರೆಗೆ ಸತತವಾಗಿ ನಮ್ಮ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕದಲ್ಲಿ ಇವತ್ತು ಬಹುಶಃ ಆ ಭಾಗಕ್ಕೆ ನೀರನ್ನು, ಎತ್ತಿನೊಳೆ ನೀರನ್ನ ಇವತ್ತು ದ್ವಾರಸಮುದ್ರ ಕೆರೆ ತುಂಬಿದೆ. ಪರಮಪೂಜ್ಯರ ಆಶೀರ್ವಾದದಿಂದ ಅದಕ್ಕೆ ಬಾಗಣವನ್ನು ಸಹ ಅರ್ಪಿಸಿದ್ದೀವಿ. ಆ ಭಾಗ ಆದ ತಕ್ಷಣ ಮೈಗೋಡ್ನಲ್ಲಿ ಕರಿಕಟ್ಟೆಹಳ್ಳಿಗೂ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಒಂದು ಕಡೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಅಧಿಕಾರಿ ವಿವೇಕ್, ಎತ್ತಿನಹೊಳೆ ಯೋಜನಾ ವಿಭಾಗದ ಎಇ ವಿವೇಕ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳು, ಸಿಬ್ಬಂದಿ ಹಾಜರಿದ್ದರು. ಬೆಂಗಳೂರು ನಗರದಲ್ಲಿ ಎಲ್ಇಡಿ ಬೀದಿ ದೀಪ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹಮ್ಮಿಕೊಳ್ಳಲಾಗಿದ್ದ ಮಹತ್ವದ ಸಭೆಗೆ ಯಾವುದೇ ಪೂರ್ವ ಸಿದ್ಧತೆ ಹಾಗೂ ಮೂಲ ದತ್ತಾಂಶಗಳಿಲ್ಲದೆ ಆಗಮಿಸಿದ ಜಿಬಿಎ ಇಂಜಿನಿಯರ್ಗಳ ವರ್ತನೆಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯ ನಡುವೆ ಅಧಿಕಾರಿಗಳ ಬೇಜವಾಬ್ದಾರಿ ಧೋರಣೆ ಕಂಡು ಬಂದಾಗ ಸಚಿವರು ಅಸಮಾಧಾನ ಹೊರಹಾಕಿ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು.
ಬೇಸಿಕ್ ಡೇಟಾ ಇಲ್ಲ, ಪ್ರಶ್ನೆಗೆ ಉತ್ತರ ಇಲ್ಲ, ಮೀಟಿಂಗ್ಗೆ ಕರೆದ್ರೂ ಸಿದ್ಧತೆಯೊಂದಿಗೆ ಬರಲ್ಲ. ಏನೋ ಡೇಟಾ ಇಲ್ಲದೆ ಮುಖ ನೋಡ್ಕೊಂಡು ಹೋಗಾಕ ಮೀಟಿಂಗ್ಗೆ ಬಂದದ್ದು. ಸರ್ಕಾರಿ ನೌಕರಿ ಅಂದ್ರೆ ಕೈ ಬೀಸ್ಕೊಂಡು ಬರ್ಬೋದು ಹೋಗ್ಬೋದು ಎಂದುಕೊಂಡಿದ್ದೀರಾ ಎಂದು ಅಧಿಕಾರಿಗಳ ವಿರುದ್ಧ ಗರಮಾದ್ರು. ಏನಪ್ಪ ಇದು ಹೆಂಗೆ ಚರ್ಚೆ ಮಾಡೋದು, ಏನ್ ಮಾಡ್ತೀರಾ ಅಂತ. ಬೇಸಿಕ್ ಡೇಟಾ ನಿಮ್ಮ ಹತ್ರ ಇಲ್ಲ, ಕ್ವಶನ್ಸ್ಗೆ ಉತ್ತರ ಇಲ್ಲ, ಮೀಟಿಂಗ್ ಕರೆದ್ರೂ ಕೂಡ ಪ್ರಿಪೇರ್ ಆಗಿ ಬರೋದಿಲ್ಲ, ಸುಮ್ಮನೆ ಮುಖ ನೋಡಕ್ಕೆ ಬರೋದ. ಬೇಸಿಕ್ ಡೇಟಾಪ್ಪ. 5 ಕಾರ್ಪೊರೇಷನ್ ಕೇಳಿ ಈಗ ಎಷ್ಟು ಎಲೆಕ್ಟ್ರಿಕಲ್ ಬಿಲ್ ಬರ್ತಾ ಇದೆ. ಈಗ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇದ್ದೀರಲ್ಲ, ನೀವಾದ್ರೂ ಹೇಳಿಯಪ್ಪ. ಆಯ್ತು, ನಾನೇ ಈಗ ಟ್ಯಾಬ್ಲೆಟ್ ಮಾಡ್ತೇನೆ 1+1+1+1 5. ಏನ್ ಸರ್ಕಾರಿ ನೌಕರಿ ಅಂದ್ರೆ ಕೈ ಬೀಸ್ಕೊಂಡು ಬರ್ಬೋದು ಹೋಗ್ಬೋದು. ಏನ್ ಕೆಲಸ ಮಾಡ್ಲಿ ಮಾಡದೆ ಹೋಗ್ಲಿ ಯಾವ್ದು ಲೆಕ್ಕ ಇಲ್ಲ, ಅಷ್ಟೇ ತಾನೆ. ಎಷ್ಟಪ್ಪ ಬಿಲ್ ಬರ್ತಾ ಇದೆ ಟೋಟಲ್ ಈಗ? ಹಾಸನನಗರದ ಹಾಸನಾಂಬ ಕಲಾಭವನದಲ್ಲಿ ಇಂದು ಶಿವಚರಣ ಶ್ರೀ ಹಡಪದ ಅಪ್ಪಣ್ಣ ಅವರ ಜಯಂತ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳು ಭಾಗವಹಿಸಿ ಮಾತನಾಡಿ, ಬಸವಣ್ಣನವರಿಗೆ ಅತ್ಯಂತ ಆಪ್ತರಾಗಿ ಹಡಪದ ಅಣ್ಣಪ್ಪ ಇದ್ದರು ಎಂದರೆ ಅವರ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವರ ವ್ಯಕ್ತಿತ್ವ ಅತ್ಯಂತ ಶ್ರೇಷ್ಠವಾದದ್ದು. ಅವರು ಕೇವಲ ಶರಣರಷ್ಟೇ ಅಲ್ಲದೆ ಒಬ್ಬ ಸಾಹಿತಿಯಾಗಿ, ವಚನಕಾರರಾಗಿ ಹಾಗೂ ಸಾಮಾಜಿಕ ತತ್ವಗಳ ಮೂಲಕ ಬಹಳ ಮೌಲ್ಯಯುತವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ವ್ಯಕ್ತಿತ್ವ, ಆ ಮನುಷ್ಯನ ಗುಣ, ಆ ಮನುಷ್ಯನ ಬುದ್ಧಿವಂತಿಕೆ, ತಿಳುವಳಿಕೆ, ವಿನಯ, ನಮ್ರತೆ, ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವ ಗುಣ ಎಷ್ಟಿತ್ತು ಅಂತ ಯಾರೂ ಏನು ಅದನ್ನು ಸಪೋರ್ಟಿವ್ ಆಗಿ ಹೇಳೋದೇ ಬೇಡ ಅಲ್ವಾ. ಈಗ ನಾನೊಬ್ಬ ಅಧಿಕಾರಿ, ಅದು ನಮ್ಮ ಡಾಕ್ಟರ್ ಮಲ್ಲೇಶ್ ಸರ್ ಇದ್ದಾರೆ, ಅವರು ತಾವು ಒಬ್ಬ ಇದ್ದಿದ್ದಾಗ ತನಗೆ ಕಾರ್ಯದರ್ಶಿ ಅಂತ ಕೆಲಸ ಮಾಡಬೇಕಂತ ಅಂದರೆ ಯಾರೋ ಹೋಗೋರನ್ನ ಹಾಕ್ಕೊಳ್ಳೋಕ್ಕಾಗತ್ತಾ, ದಾರಿ ಹೋಗೋರನ್ನ? ನಾನೀಗ ಒಬ್ಬ ಕಾರ್ಯದರ್ಶಿ ಅಂತ ಹಾಕ್ಕೊಳ್ಬೇಕಂದ್ರೆ ಯಾರನ್ನೋ ದಾರಿ ಹೋದವ್ರನ್ನ ಹಾಕ್ಕೊಳ್ಳ? ನನ್ನ ಬಗ್ಗೆ ತಿಳುವಳಿಕೆ ಇರುವ, ನನ್ನ ಬಗ್ಗೆ ಗೊತ್ತಿರುವ, ಅಥವಾ ನಾನು ಮಾಡುವ ಕೆಲಸಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ನಾನು ಮಾಡುವ ಕೆಲಸಗಳು ಬೇರೆಯವರಿಗೆ ನನ್ನಷ್ಟೇ ಪರಿಣಾಮಕಾರಿಯಾಗಿ ತಿಳಿಸುವ ಆ ದೃಢ ಸಂಕಲ್ಪ. ಕಾರ್ಯಕ್ರಮದಲ್ಲಿ ಕಾದಂಬರಿಕಾರ ಕೌಂಡಿನ್ಯ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್.ಎಲ್. ಮಲ್ಲೇಶ್ ಗೌಡ, ಸವಿತಾ ಸಮಾಜ ಜಿಲ್ಲಾಧ್ಯಕ್ಷ ರವಿಕುಮಾರ್ ವೆಂಕಟೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಭಾರ ನಿರ್ದೇಶಕರು ಎಚ್.ಪಿ. ತಾರಾನಾಥ್ ಹಾಜರಿದ್ದರು. ಹಾಸನನಗರದ ಉತ್ತರ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ದಾನಿಗಳು ಹಾಗೂ ಸಮಾಜ ಸೇವಕರ ಸ್ವಯಂ ಪ್ರೇರಿತ ಸಹಕಾರದಿಂದ ಹೊಸ ಮೆರುಗು ದೊರೆಯುತ್ತಿದೆ. 1919ರಲ್ಲಿ ಸ್ಥಾಪನೆಗೊಂಡ ಈ ಐತಿಹಾಸಿಕ ಶಾಲೆಗೆ ಹಲವು ವರ್ಷಗಳಿಂದ ಬಣ್ಣ ಬಳಿಯಲು ಸಾಧ್ಯವಾಗಿರಲಿಲ್ಲ. ಇದೀಗ ಕೆಚ್ಚೆದೆಯ ವೀರ ಕನ್ನಡಿಗರ ತಂಡದ ವತಿಯಿಂದ ಶಾಲೆಗೆ ಉಚಿತವಾಗಿ ಬಣ್ಣ ಬಳಿಯುವ ಸಮಾಜಮುಖಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ. 1919ರಲ್ಲಿ ಸ್ಥಾಪನೆಯಾಗಿರುವ ಈ ಶಾಲೆಯಲ್ಲಿ ಎಲ್ಕೆಜಿಯಿಂದ 7ನೇ ತರಗತಿವರೆಗೆ ಒಟ್ಟು 160 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಹಳೆ ವಿದ್ಯಾರ್ಥಿ ರಘು, ಎಸ್ಡಿಎಂಸಿ ಅಧ್ಯಕ್ಷರ ಸ್ನೇಹಿತ ಕಾರ್ತಿಕ್, ಮಧು, ವಿದ್ಯಾರ್ಥಿಗಳ ಪೋಷಕರು ಇಂಜಿನಿಯರ್ ಅರುಣ್ ಹಾಗೂ ಪ್ರಕಾಶ್ ಸೇರಿದಂತೆ ಹಲವು ದಾನಿಗಳು ಪೇಂಟ್ ಮತ್ತು ಅಗತ್ಯ ಪರಿಕರಗಳನ್ನು ಒದಗಿಸಿ ಸಹಕರಿಸಿದ್ದಾರೆ. ಸಮಾಜ ಸೇವಕಿ ಶೀಲಾ ಅವರ ನೇತೃತ್ವದ ತಂಡವು ಎರಗನಹಳ್ಳಿ ಸ್ವಾಮಿ ಅವರ ಪ್ರೇರಣೆಯಿಂದ ಈ ಅಭಿಯಾನ ಆರಂಭಿಸಿದ್ದು, ಹಾಸನದ ಈ ಶಾಲೆ ಇವರ ತಂಡದಿಂದ ಬಣ್ಣ ಬಳಿಯಲ್ಪಡುತ್ತಿರುವ 13ನೇ ಸರ್ಕಾರಿ ಶಾಲೆಯಾಗಿದೆ. ಶಾಲೆಗೆ ಅಗತ್ಯ ಇರುವ ಬಣ್ಣ ಹಾಗೂ ಪರಿಕರಗಳನ್ನು ದಾನಿಗಳು ನೀಡುವ ಮೂಲಕ ಸಹಕರಿಸಿದ್ದಾರೆ. ಶಾಲೆಗೆ ಹೊಸ ರೂಪ ನೀಡುತ್ತಿರುವ ಎಲ್ಲ ದಾನಿಗಳು ಹಾಗೂ ಸೇವಾ ತಂಡಕ್ಕೆ ಶಾಲೆಯ ಪರವಾಗಿ ಧನ್ಯವಾದಗಳು. ಕಳೆದ 6 ವರ್ಷಗಳಿಂದ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹಾಗೂ ಮಕ್ಕಳಿಗೆ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಈ ಅಭಿಯಾನ ಮುಂದುವರಿಸಲಾಗಿದೆ. ಶಾಲೆಗೆ ಬಣ್ಣ ಬಳಿಯಲು ಶೀಲಾ ಅವರ ತಂಡವನ್ನು ಹಲವು ತಿಂಗಳುಗಳಿಂದ ಆಹ್ವಾನಿಸಲು ಪ್ರಯತ್ನಿಸಲಾಗುತ್ತಿತ್ತು. ಅಂತಿಮವಾಗಿ ಇದು ಸಾಕಾರಗೊಂಡಿರುವುದು ಸಂತಸ ತಂದಿದೆ. ಇಂತಹ ಅಭಿಯಾನಗಳು ರಾಜ್ಯದ 100 ಶಾಲೆಗಳಿಗೆ ವಿಸ್ತರಿಸಲಿ ಎಂದು. ನಮಸ್ತೆ. ನಮ್ಮದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉತ್ತರ ಬಡಾವಣೆ. ನಮ್ಮ ಶಾಲೆಗೆ ಕೆಚ್ಚೆದೆಯ ವೀರ ಕನ್ನಡಿಗ ಅವರ ತಂಡವನ್ನು ನಾವು ಕೇಳಿಕೊಂಡಾಗ ಅವರು ಒಪ್ಪಿ ಬಂದು ಇವತ್ತು ಪೇಂಟ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಗೆ ಪೇಂಟ್ಗೆ ಈಗ ಅನೇಕ ಜನ ದಾನಿಗಳು ಸಹಾಯ ಮಾಡಿದ್ದಾರೆ. ನಮ್ಮ ಹಳೆ ವಿದ್ಯಾರ್ಥಿಗಳಾದಂತಹ ರಘು ಅಂತ ಹೇಳಿ ಅವರು ಒಂದು ಡಬ್ಬ ಪೇಂಟ್ ಕೊಡಿಸಿದ್ದಾರೆ 20 ಲೀಟ್ರು. ಕಾರ್ತಿಕ್ ಅನ್ನೋರು ನಮ್ಮ SCMC ಅಧ್ಯಕ್ಷರು ಸ್ನೇಹಿತರು, ಅವರು ಕೂಡ ಬೆಂಗಳೂರು, ಅವರು ಕೂಡ ಒಂದು 20 ಲೀಟ್ರ್ ಡಬ್ಬವನ್ನು ಕೊಡಿಸಿದ್ದಾರೆ. ಹಾಗೆ ಇನ್ನು
ಮಧು ಅವರು ಅವರು ಒಂದು ಡಬ್ಬವನ್ನು ಪೇಂಟ್ ಕೊಡಿಸಿದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಕೂಡ ಅವರು ಕೂಡ ಒಂದು ಕ್ಯಾನನ್ನು 20 ಲೀಟ್ರ್ ಕ್ಯಾನನ್ನು ಅವ್ರಿಗೂ ಎಲ್ಲ ಸೇರಿ ಕೊಡಿಸಿದ್ದಾರೆ. ಅಲ್ಲಿಂದ ಇಂಜಿನಿಯರ್ ಅರುಣ್ ಅಂತ ಹೇಳಿ ಅವರು 2 ಡಬ್ಬ ಅಂದರೆ 40 ಲೀಟ್ರ್ ಪೇಂಟನ್ನು ಕೊಡಿಸಿದ್ದಾರೆ. ನಮ್ಮ ಯರಗನಹಳ್ಳಿ ಸ್ವಾಮಿ ಒಂದಿನ ನಮಗೆ ಹೀಗೆ ಸಿಕ್ಕಿದಾಗ ಅವನು ಹೇಳ್ದ ಸರ್ಕಾರಿ ಶಾಲೆಗಳಿಗೆ ನನಗೆ ಒಂದು ಬಣ್ಣ ಬಳಿಯುವಂಥ ಒಂದು ಆಸೆ ಇದೆ, ಹಾಗಾಗಿ ನಾನು ಸರ್ಕಾರಿ ಶಾಲೆಗೆ ಬಣ್ಣ ಬಳಿಯೋಕ್ಕೆ ನನ್ನ ಜೊತೆ ಬರ್ತೀರಾ ಅಕ್ಕ ಅಂತ ಕರೆದ. ಅವತ್ತಿಂದ ಇವತ್ತಿನವರೆಗೂ ನಾವು 13ನೇ ಶಾಲೆಯನ್ನು ಇವತ್ತಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇನ್ನೊಂದು ಏನಪ್ಪ ಅಂದರೆ VVC TV ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನ ಸ್ಟಾರ್ಟ್ ಮಾಡ್ತೀನಿ. ನಂದು ಊರು ಬಂದು ನಮ್ಮದು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರಿಸೇವೆ ಹೋಬಳಿ ಹುಳ್ಳಾವಳ್ಳಿ ಅನ್ನೋ ಒಂದು ಗ್ರಾಮದವರು. ನಾವು ಓದಿದ್ದೆಲ್ಲ ಚನ್ನರಾಯಪಟ್ಟಣದಲ್ಲೇ ಚುಂಚನಗಿರಿ ಕಾಲೇಜಲ್ಲಿ. ಇನ್ನೊಂದು ಖುಷಿ ಏನಪ್ಪ ಅಂದರೆ ನಮ್ಮ ಸರ್ಕಾರಿ ಶಾಲೆಗಳು ತುಂಬ ಚೆನ್ನಾಗಿ ಕಂಡ್ರೆ ನಮಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಒಂದು ಮಕ್ಕಳು ಒಳ್ಳೆಯ ವಾತಾವರಣದಲ್ಲಿ ಕೂತ್ಕೊಂಡು ಪಾಠವನ್ನು ಕೇಳಿದರೆ ಆ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳಿಗೆ ಇವತ್ತು ನಮಗೆ ನಮ್ಮ ಜೊತೆ ಶೀಲಾ ಅವರು ಇದ್ದಾರೆ. ಅವರು ಹೆಂಗೆ ಅಂತ ಅಂದರೆ ಈಗ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. ಅವರು ಬರೀ ಪೇಂಟ್ ಮಾತ್ರ ಅಲ್ಲ, ಅವರು ಬೇರೆ ಥರದ್ದು ಅವ್ರು ಹೇಳಿದಾಗ ಈಗ ಗೊತ್ತಾಯಿತು. ನೀವು ಬರೀ ಪೇಂಟು ಮಾತ್ರ ಮಾಡ್ತಿಲ್ಲ ಮೇಡಮ್, ಬೇರೆ ಸಮಾಜದ ಎಲ್ಲ ಪ್ರತಿಯೊಂದು ಕಾರ್ಯಕ್ರಮಗಳನ್ನೂ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ತುಂಬ ಸಂತೋಷ ಆಯಿತು. ನಾವು ಇವ್ರನ್ನ ಆಲ್ಮೋಸ್ಟ್ ಇವಾಗಲೇ ಸರ್ಕಾರಿ ಶಾಲೆಗಳಿಗೆ ದ್ವಿಭಾಷಾ ಮಾಧ್ಯಮ ಅಂತ ಮಾಡಿ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಕೂಡ ಇದೆ. ಈ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ತಾರೆ. ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ನೀವು ಹೆಚ್ಚು ಅನುದಾನವನ್ನು ಕೊಟ್ಟು ಸರ್ಕಾರಿ ಶಾಲೆಗಳನ್ನ ಒಂದು ಆಗಿ ಮಾಡಿದರೆ ನಿಜವಾಗ್ಲೂ ಸರ್ಕಾರಿ ಶಾಲೆಗಳು ಉಳಿತವೆ. ಇನ್ನೂ ಹೆಚ್ಚು ಜನಕ್ಕೆ ಒಂದು ಸರ್ಕಾರಿ ಹುದ್ದೆ ಸಿಗುತ್ತೆ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ. ಯಾಕೆಂದರೆ ಇಂಗ್ಲೀಷ್ ಮೀಡಿಯಂ ಆಗಿರೋದ್ರಿಂದ ಸರ್ಕಾರಿ ಶಾಲೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ಕೊತೀನಿ. ನಾನು ಇದು 13ನೇ ಶಾಲೆ ನಾನು ಮಾಡ್ತಿರೋದು ಪೇಂಟು. ಅಕ್ಕ ಶೀಲಕ್ಕ ನನಗೆ ಇದೊಂದು 3 ತಿಂಗಳ ಮುಂಚೆ ನಂಗೆ ಸಿಕ್ಬಿಟ್ಟು ಅಕ್ಕ ನಾನು ಗೋರ್ಮೆಂಟ್ ಶಾಲೆಗಳು ಒಂದು ಉಳಿಬೇಕು, ಗೋರ್ಮೆಂಟ್ ಶಾಲೆಗಳು ಬಣ್ಣ ಯಾವ್ಯಾವಾಗಿಲ್ಲ ಹೋಗಿ ಮಾಡೋಣ ಕಣಕ ಅಂತ ಹೇಳಿದ್ಕೆ ನಾನು ನಿನ್ನ ಮುಂದೆ ಸಪೋರ್ಟಾಗಿ ನಿಂತ್ಕೊತೀನಿ ಬಾರೋ, ತಮ್ಮಾಗಿ ನಿಂತ್ಕೊತೀನಿ ಬಾರೋ ಅಂತ. ಇದು 13ನೇ ಶಾಲೆ. ಮೇಡಮ್ ಕಾಲ್ ಮಾಡ್ತಿದ್ರು, ಮುಂಚೆ ಬರಬೇಕಾಗಿತ್ತು. ಏನಾಗಿತ್ತು ಅಂದರೆ ನಮ್ಮಮ್ಮ ಬೇರೆ ತೀರೋಗಿದ್ರು, ಆ ಟೈಮಲ್ಲಿ ನಾನು ಬರೋಕ್ಕಾಗಲಿಲ್ಲ. ನಿನ್ನೆ ಬಂದು ಪೇಂಟೆಲ್ಲ ಮಾಸ್ಟ್ರು ಬಂದೆಲ್ಲ ಪೇಂಟೆಲ್ಲ ತಗೊಟ್ಟಿದ್ದಾರೆ, ಮಾಡ್ತಾಯಿದ್ದೀವಿ. ಇದು 13ನೇ ಶಾಲೆ. ನಿಮ್ಮ ಸಪೋರ್ಟ್ ಇರಬೇಕು. ಏನಂದರೆ ನಂಗೆ ಗೋರ್ಮೆಂಟ್ ಶಾಲೆಗಳು ಉಳಿಬೇಕು ಅಂತ ತುಂಬ ಆಸೆ ಇದೆ. ನನಗೂ ಅಕ್ಕನೂ ನೀವು ಯಾವ ಸ್ಕೂಲಲ್ಲೂ ಕರೀರಿ, ನಾವು ಅಲ್ಲಿಗೆ ಬಂದು ಪೇಂಟ್ ಮಾಡ್ತೀವಿ. ನಾನು ನಿಮ್ಮ ಕಚೇರಿ. ಬೇಲೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕು. ಆಶ್ರಯ ಯೋಜನೆಯಡಿ ಅರ್ಹ ಬಡವರಿಗೆ ಪಾರದರ್ಶಕವಾಗಿ ನಿವೇಶನ ಹಂಚಿಕೆ ಮಾಡಿ ಅವರ ಸ್ವಂತ ಮನೆ ಕನಸನ್ನು ನನಸು ಮಾಡುವ ಗುರಿ ಹೊಂದಲಾಗಿದೆ ಎಂದು ಪುರಸಭೆ ಅಧ್ಯಕ್ಷ ಅಕ್ರಮ್ ಶರೀಫ್ ಹೇಳಿದರು. ಬೇಲೂರು ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜನಪರ ಆಡಳಿತ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಸಭೆಯಲ್ಲಿ ಪುರಸಭೆ ಆಸ್ತಿ ಮತ್ತು ಜಾಗ ಕಬಳಿಕೆ ವಿಚಾರ ಪ್ರಮುಖ ಚರ್ಚೆಯಾಗಿ ಪರಿಣಮಿಸಿತು. ಪುರಸಭೆ ಆಸ್ತಿಗಳ ಸಂರಕ್ಷಣೆ, ಬಾಕಿ ಬಾಡಿಗೆ ವಸೂಲಿ, ಯುಜಿಡಿ ಸಮಸ್ಯೆ, ಆಶ್ರಯ ನಿವೇಶನ ಹಂಚಿಕೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪುರಸಭೆಯ ಮಾಜಿ ಅಧ್ಯಕ್ಷ AR ಅಶೋಕ್ ಮಾತನಾಡಿ, ಪುರಸಭೆ ಆಸ್ತಿಗಳ ರಕ್ಷಣೆಯಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ಸಣ್ಣ ಮೊತ್ತದ ತೆರಿಗೆ ಬಾಕಿದಾರರ ವಿರುದ್ಧ ಕ್ರಮ ಕೈಗೊಳ್ಳುವ ಪುರಸಭೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಬಾಕಿ ಉಳಿಸಿಕೊಂಡವರ ವಿರುದ್ಧ ಕ್ರಮ ಕೈಗೊಳ್ಳದಿರುವುದು ಸರಿಯಲ್ಲ ಎಂದು ಪ್ರಶ್ನಿಸಿದ ಅವರು, ಹೊಳೆಬೀದಿಯ ಹಿಂದಿನ ಸಾರಾಯಿ ಅಂಗಡಿ ಜಾಗ ಹಾಗೂ ಪೋಸ್ಟ್ ಆಫೀಸ್ ರಸ್ತೆಯ ಪುರಸಭೆ ಜಾಗವನ್ನು ಗುರುತಿಸಿ ಫಲಕ ಅಳವಡಿಸುವಂತೆ ಹಲವು ಬಾರಿ ಸೂಚಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಲ್ಲದೂ ಸಹ ಇದೆ. ಅವರು ಏನು ನಾವು ಈ ನಿವೇಶನ ಕೊಡುವಂತಹ ನಿಬಂಧನೆಗಳೇನಿದೆ ಅದು ಇಲ್ಲ. ಆದರೂ ಸಹ ನಾವು ಗುಡಿಸಲು ಮುಕ್ತ ಮಾಡಬೇಕು ಬೇಲೂರನ್ನ, ಮತ್ತೆ ಏನು ಜೂನಿಯರ್ ಕಾಲೇಜ್ ಕ್ಲಿಯರ್ ಮಾಡಬೇಕನ್ನೋ ವಿಚಾರದಲ್ಲಿ ನಾವು ಈ ಶಾಸಕರಿಗೆ ಅವ್ರಿಗೆ ಸಹ ನಾವು ಸಹ ಸಲಹೆ ಕೊಟ್ವಿ, ಅವರಿಗೆ ಕೊಡೋದಂತ. ಬರೀ 57 ಜನಕ್ಕೆ ಮಾತ್ರ ನೀವು 57 ಜನಕ್ಕೆ ಅಂತ ಫಸ್ಟು ಒಂದು ಸೈಟ್ ಕೊಡೋದು ಅಂತ ನನ್ನ ಪೀರಿಯಡಲ್ಲೇ ಅದು ಆಗಿತ್ತು. ಇವಾಗ ಎಷ್ಟು ಜನಕ್ಕೆ ನೀವು ಯಾಕೆ ಜಾಸ್ತಿ ಯಾಕಾಯ್ತು ಪಟ್ಟಿ? ಗುಡಿಸಲು ನಿವಾಸಿಗಳಿಗೆ ಮಾತ್ರ ಇದು ಕೊಡಬೇಕು ಅಂತ ಆಯ್ತಾ? ಬೇರೆ ಉಳಿದಂಥದ್ದಕ್ಕೆ ಏನು ತೀರ್ಮಾನ ತಗೊಂಡ್ರಿ? ಇದೊಂದು ಸಬ್ಜೆಕ್ಟ್ ಇಲ್ಲ, ಆದರೂ ಇದು ನಾವು ಪ್ರಶ್ನೆ ಮಾಡಬೇಕು. ಯಾಕೆ ಅಂದರೆ ನಾವು ಬೇಲೂರಲ್ಲಿ ನಾವು ಪುರಸಭೆಯಲ್ಲಿ ಗೆದ್ದು ಬಂದು ಈಗಾಗಲೇ ನಮ್ಮ ಅವಧಿ ಮುಗಿಯಕ್ಕೆ ಬಂದಿದೆ. ಅಟ್ಲೀಸ್ಟು ನಾನು ಅಧ್ಯಕ್ಷ ಆದಾಗ 2023ರಲ್ಲಿ ಈ ಹಂಚಿಕೆ ಮಾಡಬೇಕು ಅನ್ನೋದು ನನ್ನ ಒಂದು ಕನಸು ಸಹ ಆಗಿತ್ತು, ಹಂಚಬೇಕಾಗಿತ್ತು. ಇದು ನಮ್ಮ ಯಜಮಾನರ ಅವಧಿಯಿಂದ ಇಲ್ಲಿವರೆಗೂ ಬಂದಿತ್ತು. ಈಗ ಅದು ಕನಸು ನನಸಾಗ್ತಾ ಇದೆ. ಇವತ್ತು ಬೇಲೂರಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ಒಂದು ಪಟ್ಟಿ. ಬೇಲೂರಲ್ಲಿ ಎಷ್ಟು ಜನ ನೀವು ಬಿಲ್ಡಿಂಗ್ 48 ಲಕ್ಷ ಅಂದ್ರೆ ನೀವು ಅದನ್ನ 48 ಲಕ್ಷ ಕಂದಾಯ ಹೇಳಿದ್ವಿ. ಆ ಕಂದಾಯನ ನಾವು ಏನ್ ಮಾಡಿದ್ರು ಅವತ್ತೇ ನಾವು ನಿಲ್ಸಿದ್ದು, ಅದು ಹೋಗಿ
ಅದ್ರ ಜೊತೆಗೆ ಅಶೋಕ್ ಬಂದಿದ್ರು, ನೀವು ಬಂದಿದ್ರಿ, ನಮ್ಮ ಅಧಿಕಾರಿಗಳು ಬಂದಿದ್ರು, ಎಲ್ಲ ಬಂದು ನಿಲ್ಲಿಸಿದ್ರು. ಆಮೇಲೆ ಅವ್ರು ಕೋರ್ಟ್ ಆರ್ಡರ್ ತಗೊಂಡ್ಬಂದು ನಮಗೆ ಸಿಒ ಅವ್ರಿಗೂ ಎಲ್ಲ ಕೊಟ್ಟರು. ಕೊಟ್ಟಾದ್ಮೇಲೆ ನಾವು ಅದನ್ನು ಕೋರ್ಟ್ ಆರ್ಡರ್ ಇದ್ರೂ ಮತ್ತೆ ನಿಲ್ಲಿಸಿದ್ರು. ಅವರು ಮತ್ತೆ ಹೋಗಿ ಲೀಗಲ್ ಒಪಿನಿಯನ್ ಅಂತ ಹೇಳಿ ತಗೊಬಂದ್ರು. ಅವರು ಬಿಲ್ಡಿಂಗ್ ನಾಶ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈಗ ಮೇಲ್ಮನವಿಗೆ ಆರ್ಡರ್ ಹೋಗಿದ್ದಾರೆ ಅಂತ ಹೇಳ್ತಾರೆ. ಹೋಗಿ ಆಮೇಲೆ ಈ ಸೊತ್ತಲ್ಲೂ ಕೊಡಲ್ಲ. ಈಗ ಅವ್ರು ಈ ಸೊತ್ತು ಕೊಡ್ದಂಗೆ ನಾವು ಮನೆ ತರಿಸಿ ಎಲ್ಲ ರಿಪೋರ್ಟ್ ಹಾಕಿಸ್ಕೊಟ್ಟಿದ್ದೀವಿ. ಆಮೇಲೆ ಈಗ ಸಿಒ ಬಾಯಿಂದ ಹೇಳ್ಬಿಡಿ ಆ 3 ಆಸ್ತಿಗಳದ್ದು ಯಾಕೆ ಕ್ಲಿಯರ್ ಮಾಡಿಲ್ಲ ಅಂತ ಚೂರು ಹೇಳ್ಬಿಟ್ಟು ಸಭೆಯಲ್ಲಿ ಉಪಾಧ್ಯಕ್ಷೆ ಉಷಾ ಸತೀಶ್, ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಸದಸ್ಯ ಜಗದೀಶ್, ಸದಸ್ಯ ಬಿ ಗಿರೀಶ್, ಮುಖ್ಯಾಧಿಕಾರಿ ಬಸವರಾಜ ಟಾಕಪ್ಪ ಶಿಗ್ಗಾವಿ ಸೇರಿದಂತೆ ಸದಸ್ಯರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಹಲಸಿನ ನಾಗೇನಹಳ್ಳಿ ಗ್ರಾಮದ ದಲಿತರ ಜಮೀನನ್ನ ಸರ್ವೆ ಇಲಾಖೆಯ ಅಧಿಕಾರಿಗಳು ಒತ್ತುವರಿ ಮಾಡಿದ್ದಾರೆ ಎಂದು ಆಗ್ರಹಿಸಿ ದಲಿತ ಕುಟುಂಬಗಳು ಕಂದಾಯ ಇಲಾಖೆ ವಿರುದ್ಧ ಪ್ರತಿಭಟನೆ ನಡೆಸಿದರು. ದಲಿತ ಮುಖಂಡ ಕಡಬ ಶಂಕರ್ ಮಾತನಾಡಿ, ಹಲಸಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಸುಮಾರು 30 ದಲಿತ ಕುಟುಂಬಗಳು ವಾಸವಾಗಿದ್ದು, ದಲಿತ ರೈತರ ಜಮೀನನ್ನ ಸರ್ವೆ ಮಾಡುತ್ತೇವೆ ಅಂತ ರೈತರ ಹತ್ತಿರ ಮನೆ ಹತ್ತಿರ ಹೋಗಿ ದಾಖಲಾತಿಗಳನ್ನು ಪಡೆದು ಸೈನ್ ಪಡೆದುಕೊಂಡು ರೈತರ 1 ಎಕರೆ ಜಮೀನಿನಲ್ಲಿ 10 ಗುಂಟೆ 5 ಗುಂಟೆ ಹೀಗೆ ಎಲ್ಲಾ ರೈತರ ಜಮೀನಿನಲ್ಲಿ ಕಡಿಮೆ ಮಾಡಿ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ. ತಹಶೀಲ್ದಾರ್ ಕೂಡಲೇ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನು ಬಗೆಹರಿಸಬೇಕು, ಮತ್ತೆ ದಲಿತರ ಜಮೀನನ್ನು ವಾಪಸ್ ಕೊಡಬೇಕು. ಇಲ್ಲದಿದ್ದರೆ ಗುಬ್ಬಿ ತಹಶೀಲ್ದಾರ್ ಕಚೇರಿಗೆ ಪಾದಯಾತ್ರೆ ಮಾಡಿ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ನಾಗೇನಹಳ್ಳಿ ಗ್ರಾಮದ ಸುಮಾರು 40ರಿಂದ 70 ದಲಿತ ಕುಟುಂಬಗಳಿದ್ದು, ಆ ಕುಟುಂಬಕ್ಕೆ ಸುಮಾರು 2 ತಲೆಮಾರಿನಿಂದ 1 ಎಕರೆಯಂತೆ ದಲಿತರ ಭೂಮಿಯನ್ನು ಸರ್ಕಾರ ಕೊಟ್ಟಿರ್ತದೆ. ಸರ್ಕಾರ ಕೊಟ್ಟಿದ್ದ ಅವರವರ ಅನುಭವದ ಪ್ರಕಾರ 1 ಎಕರೆಯನ್ನು ಸಾಗುವಳಿ ಮಾಡ್ಕೊಂಡು ಬಂದಿರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ಸುಮಾರು ಏನು ಈಗ ದುರಸ್ತಿ ಕಾರ್ಯ ನಡೀತಿದೆ, ಆ ದುರಸ್ತಿ ಕಾರ್ಯ ನಡೆಯುವಾಗ ಸುಮಾರು ತಲೆಗೆ 1 ಕುಟುಂಬದಲ್ಲಿ 20 ಗುಂಟೆ 15 ಗುಂಟೆ 30 ಗುಂಟೆ 10 ಗುಂಟೆ 5 ಗುಂಟೆ ಜಮೀನನ್ನು ಕಡಿಮೆ ಮಾಡಿದ್ದಾರೆ. ಆ ಕಡಿಮೆ ಮಾಡದೆ ಯಾವಾಗ ಏನು ಮಾಡಿದ್ದಾರೆ ಅನ್ನೋದು ತಾಲೂಕು ಸರ್ವೇಯರು ಅದನ್ನು ತಿಳಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ಆ ನೊಂದ ಕುಟುಂಬಗಳು ಇವತ್ತು ಒಂದು ಜಮೀನಲ್ಲೇನೆ ಒಂದು ಪ್ರತಿಭಟನೆ ಮಾಡತಕ್ಕಂಥ ವಿಚಾರವನ್ನ ನಾವು ಅಧಿಕಾರಿಗಳು. ದಲಿತ ಮುಖಂಡ ಈಶ್ವರಯ್ಯ ಮಾತನಾಡಿ, ಹಲಸಿನ ನಾಗೇನಹಳ್ಳಿ ಗ್ರಾಮದಲ್ಲಿ ಸುಮಾರು 30ರಿಂದ 40 ದಲಿತ ಕುಟುಂಬಗಳಿದ್ದು, ಸುಮಾರು 2 ತಲೆಮಾರುಗಳಿಂದ ರೈತರಿಗೆ 1 ಎಕರೆ ಅಂತೆ ಸರ್ಕಾರ ಕೊಟ್ಟಿದೆ. ರೈತರು ಜಮೀನನ್ನು ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ದಲಿತರ ಜಮೀನು ದುರಸ್ತಿ ನಡೆಯುತ್ತಿದ್ದು, 1 ಜಮೀನಿನಲ್ಲೂ 10 ಗುಂಟೆ 20 ಗುಂಟೆ ಜಮೀನು ಕಡಿಮೆ ಮಾಡಿ ಬಂದಿದ್ದು ಗಮನಕ್ಕೆ ಬಂದಿದ್ದು, ಕೂಡಲೇ ತಾಲೂಕು ತಹಶೀಲ್ದಾರ್ ಸ್ಥಳಕ್ಕೆ ಬಂದು ರೈತರ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕು ಎಂದು ಪ್ರತಿಭಟನೆ ಮಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರು. ಇವತ್ತು ಏನಾಗಿದೆ ಅಂದರೆ, ಹಲಸಿನ ನಾಗೇನಹಳ್ಳಿ ಒಂದು 30 ಕುಟುಂಬ ದಲಿತರ ಕುಟುಂಬಗಳು ಇಲ್ಲಿ ವಾಸವಾಗಿದ್ದಾವೆ. ಈ ಕುಟುಂಬಕ್ಕೆ ಏನಾಗಿದೆ ಅಂದರೆ, ನಮ್ಮ ಸರ್ವೇಯರ್ ಬಂದಿದ್ದಾರೆ, ಮತ್ತು ಸೆಕ್ರೆಟರಿ ಬಂದಿದ್ದಾರೆ, ಮತ್ತು ADLR ಇವರೆಲ್ಲ ಬಂದು ಇಲ್ಲಿ ಎಲ್ಲ ಒಂದು ಸರ್ವೆ ಮಾಡೋ ರೀತಿಯಲ್ಲಿ ನಮ್ಮ ಜನ ದಲಿತರಿಗೆ ಕಣ್ತುಪ್ಪಿಸಿದ್ದಾರೆ. ಪೆನ್ಸಿಲಲ್ಲಿ ಬರ್ಕೊಬಿಟ್ಟು ಅವರು ಎಲ್ಲ ಮನೆ ತಗೊಂಡ್ಬಿಟ್ಟು ಒಂದು ಎಲ್ಲ ಸೈನ್ ಹಾಕ್ಕೊಂಡ್ಬಿಟ್ಟು, ನಿಮ್ಮ ಜಮೀನ ಸರ್ವೆ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ನಿಮಗೆ ಎಲ್ಲ ಮಾಡ್ಕೊಡ್ತೀವಿ ನಿಮ್ಮ ಹೆಸರಿಗೆ ಅಂತ ಹೇಳ್ಬಿಟ್ಟು ಅವತ್ತು ಎಲ್ಲ ಸೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಏನು ಮಾಡಿದ್ದಾರೆ, ಅವರು ತಗೊಂಡು ಹೋಗ್ಬಿಟ್ಟು 1 ತಿಂಗಳಾದ್ಮೇಲೆ ಅವರಿಗೆ 2 ಗುಂಟೆ 5 ಗುಂಟೆ 10 ಗುಂಟೆ 20 ಗುಂಟೆ ಎಲ್ಲ ಕಡಿತ ಮಾಡಿ ನಮ್ಮ ದಲಿತರಿಗೆ ತುಂಬ ಅನ್ಯಾಯ ಮಾಡಿದ್ದಾರೆ. ಆದ್ರಿಂದ ಇದೇ ಸಂದರ್ಭದಲ್ಲಿ ಕಂದಾಯಾಧಿಕಾರಿ ಮೋಹನ್, ದಲಿತ ಮುಖಂಡರಾದ ಕಲ್ಲೇಶ್, ರವಿಕುಮಾರ್, ಯೋಗೇಶ್, ಶಶಿಕುಮಾರ್ ಹಾಗೂ ದಲಿತ ಮುಖಂಡರು ಭಾಗವಹಿಸಿದರು. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿಯ ಮುಖ್ಯಾಂಶಗಳ ಪರಿಶೀಲನೆಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರು ಇಂದು ತುಮಕೂರು ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡರು. ತುಮಕೂರು ಜಿಲ್ಲೆಯ ದುರ್ಗದಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ಅವರು ಬರಪೀಡಿತ ಪ್ರದೇಶದ ರೈತರಾದ ಬಾಣದರಂಗ ಎಂಬುವರ ಜಮೀನಿಗೆ ತೆರಳಿ ಬೆಳೆ ನಷ್ಟದ ಕುರಿತು ರೈತರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿದರು. ನಂತರ ತುಮಕೂರು ಜಿಲ್ಲೆಯ ನಾಗೇನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವೈಫಲ್ಯ ಹಾಗೂ ರೈತರ ಸಂಕಷ್ಟಗಳ ಬಗ್ಗೆ ಧ್ವನಿ ಎತ್ತಿದರು. ತುಮಕೂರು ಜಿಲ್ಲೆಯ ದುರ್ಗದಹಳ್ಳಿಯಲ್ಲಿ ಬರಪೀಡಿತ ರೈತ ಬಾಣದರಂಗಯ್ಯನವರ ಜಮೀನಿಗೆ ಭೇಟಿ ನೀಡಿ ಒಣಗಿ ಹೋಗಿರುವ ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಚರ್ಚಿಸಿದರು. ನಂತರ ನಾಗೇನಹಳ್ಳಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಮಳೆ ಇಲ್ಲದೆ ಕಂಗಾಲಾಗಿರುವ ಅನ್ನದಾತರ ಕಷ್ಟ ಸುಖಗಳನ್ನು ವಿಚಾರಿಸಿ ಸರ್ಕಾರದ ಮಟ್ಟದಲ್ಲಿ ಹೋರಾಟ ನಡೆಸುವುದಾಗಿ ಭರವಸೆ ನೀಡಿದರು. ಘೋಷಣೆ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಕ್ಕಂಥ ರೈತರು ಬೆಳೆಯುವಂಥದ್ದು ತೆಂಗು ಬೆಳೀತಾರೆ, ಅದೇ ರೀತಿ ಹಣ್ಣು ತರಕಾರಿಗಳನ್ನು ಕೂಡ ಬೆಳೀತಾರೆ, ರಾಗಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ. ನೋಡಿ, ಇವತ್ತೇನು ಹೊಲದಲ್ಲಿ ನಾವು ನಿಂತಿದ್ದೇವೆ, ಪಾಪ ರೈತರು ಹೇಳ್ತಾ ಇದ್ರು 1.5 ತಿಂಗಳಿಂದನೇ ಅವರು ಬಿತ್ತನೆ ಮಾಡಿ ಫಸಲು ಇವತ್ತು ಕೈಗೆ ಬರಬೇಕಾಗಿತ್ತು. ಆದರೆ ಇವತ್ತಿಗೂ ಕೂಡ ಬಿತ್ತನೆ ಇವತ್ತು ಪ್ರಾರಂಭ ಆಗಿಲ್ಲ. ಅಂದರೆ ರೈತರು ಇವತ್ತು ಭಾಳ ಸಂಕಷ್ಟದಲ್ಲಿದ್ದಾರೆ.
ನಾನು ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ರೈತರು ಸಂಕಷ್ಟದಲ್ಲಿರುವಂಥ ರೈತರಿಗೆ ಪರಿಹಾರ ಅನ್ನೋದು ರಾಜ್ಯ ಸರ್ಕಾರ ಕೊಡಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ತತ್ಕ್ಷಣ 10,000 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಕೈ ಕಟ್ಕೊಂಡು ಕೂತ್ರೆ ಸಾಕಾಗ. ತೋಟಗಾರಿಕೆ ಇಲಾಖೆಯ ವತಿಯಿಂದ ಲಾಲ್ಬಾಗ್ನಲ್ಲಿ 220ನೇ ಫಲಪುಷ್ಪ ಪ್ರದರ್ಶನವನ್ನು ಆಗಸ್ಟ್ 6ರಿಂದ 17ರವರೆಗೆ ಆಯೋಜಿಸಲಾಗಿದ್ದು, ಈ ಬಾರಿ ಗಂಗರ ಸಾಮ್ರಾಜ್ಯದ ವೈಭವವನ್ನು ಪುಷ್ಪಕಲೆಯ ಮೂಲಕ ಅನಾವರಣಗೊಳಿಸಲಾಗುತ್ತಿದೆ ಎಂದು ತೋಟಗಾರಿಕೆ ಇಲಾಖೆ ಕಾರ್ಯದರ್ಶಿ ಗಿರೀಶ್ ತಿಳಿಸಿದ್ದಾರೆ. ಲಾಲ್ಬಾಗ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತೋಟಗಾರಿಕೆ ಇಲಾಖೆ ಪ್ರತಿ ವರ್ಷ 2 ಬಾರಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸುತ್ತಿದ್ದು, ಈ ವರ್ಷದ ಪ್ರದರ್ಶನವನ್ನು ವಿಶೇಷವಾಗಿ ಗಂಗರ ಸಾಮ್ರಾಜ್ಯದ ಪರಿಕಲ್ಪನೆಯೊಂದಿಗೆ ರೂಪಿಸಲಾಗಿದೆ. ಗಂಗರ ಸಾಮ್ರಾಜ್ಯದ ವೈಭವವನ್ನು ಪ್ರತಿಬಿಂಬಿಸುವ ವಿವಿಧ ಪುಷ್ಪಕೃತಿಗಳು, ದೇವಸ್ಥಾನದ ಮಾದರಿಗಳು ಹಾಗೂ ಬಾಹುಬಲಿ ಮೂರ್ತಿಯನ್ನ ಹೂವುಗಳ ಮೂಲಕ ನಿರ್ಮಿಸಲಾಗಿದೆ. ಪ್ರದರ್ಶನಕ್ಕಾಗಿ 4 ದೇಶಗಳಿಂದ 7 ಬಗೆಯ ವಿಶೇಷ ಹೂಗಳನ್ನು ತರಿಸಲಾಗಿದ್ದು, ಅವು ಸಾರ್ವಜನಿಕರ ಗಮನ ಸೆಳೆಯಲಿವೆ. ಪ್ರದರ್ಶನದ ಉದ್ಘಾಟನೆಯನ್ನು ಆಗಸ್ಟ್ 6ರಂದು ಬೆಳಗ್ಗೆ 11 ಗಂಟೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೆರವೇರಿಸಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 6ರಿಂದ ರಾತ್ರಿ 9 ಗಂಟೆವರೆಗೆ ಸಾರ್ವಜನಿಕರಿಗೆ ಪ್ರದರ್ಶನ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಪ್ರದರ್ಶನದ ಪ್ರವೇಶ ಶುಲ್ಕ ಮಕ್ಕಳಿಗೆ 30 ರೂಪಾಯಿ ನಿಗದಿಪಡಿಸಲಾಗಿದ್ದು, ಟಿಕೆಟ್ಗಳನ್ನು ಸ್ಥಳದಲ್ಲಿಯೇ ಹಾಗೂ ಆನ್ಲೈನ್ ಮೂಲಕವೂ ಬುಕ್ ಮಾಡಬಹುದಾಗಿದೆ ಎಂದು ಗಿರೀಶ್ ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಂದು ಮತವು ಕೈತಪ್ಪದಂತೆ ಕಾರ್ಯನಿರ್ವಹಿಸಿ, ಮತದಾರರ ಹಕ್ಕು ರಕ್ಷಣೆಗೆ ಆದ್ಯತೆ ನೀಡಿ, ಸಕಲೇಶಪುರದಲ್ಲಿ ಎಚ್ ಕೆ ಕುಮಾರಸ್ವಾಮಿ ಹೇಳಿಕೆ. ರೈತರ ಹಿತವೇ ಮೊದಲ ಆದ್ಯತೆ, ಯಾರು ಮಾಡಿದ ಕೆಲಸಕ್ಕೆ ಕ್ರೆಡಿಟ್ ಪಡೆಯುವುದು ಶೋಭೆಯಲ್ಲ, ಶಾಸಕ ಎಚ್ ಕೆ ಸುರೇಶ ಅಸಮಾಧಾನ. ಎಲ್ಇಡಿ ಬೀದಿ ದೀಪ ವ್ಯವಸ್ಥೆ ಸಭೆಗೆ ಅಧಿಕಾರಿಗಳ ಗೈರು, ಮೂಲ ದತ್ತಾಂಶವಿಲ್ಲದ ಇಂಜಿನಿಯರ್ಗಳ ಪರದಾಟ, ಅಧಿಕಾರಿಗಳ ಬೇಜವಾಬ್ದಾರಿ ಧೋರಣೆಗೆ ಸಚಿವರ ತೀವ್ರ ಅಸಮಾಧಾನ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.